ಯಾವ ಗೇರಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದು ಓಡಿಸ್ತಾ ಗೊತ್ತಾಗುತ್ತೆ ಮಗ. ಇವಾಗ ಯಾವ ಗೇರಲ್ಲಿದೆ? ಇವಾಗ ಹೇಳ್ತೀನಿ. ಹಂಗಾರೆ ಗೊತ್ತಾಗಲ್ಲ. ಸಡನ್ನಾಗಿ ಹೇಳಿದ್ರು. ಅಕಸ್ಮಾತ್ ಇವಾಗ ಏನಾದರೂ ಒಂದು ಬೆಕ್ಕು ರೋಡಲ್ಲಿ ಸಡನ್ನಾಗಿ ಎಡಗಡೆಯಿಂದ ಬಲಗಡೆಗೆ ಬಂದ್ಬಿಡ್ತಪ್ಪ, ಅವಾಗ ಬ್ರೇಕ್ ಹೆಂಗೆ ಹಿಡಿಯೋದು ಮಗ? ಅದು ಫಸ್ಟು ಬ್ಯಾಕ್ ಬ್ರೇಕ್ ಎಂಗೇಜ್ ಮಾಡಿ ಫ್ರಂಟ್ ಹಿಂಗೆ ಹಿಡಿದ್ರೆ ನಿಮಗೆ ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಅಕಸ್ಮಾತ್ ಬೆಕ್ಕೇನಾದರೂ ಬಲಗಡೆಯಿಂದ ಎಡಗಡೆ ಕೊಟ್ಟೋದ್ರೆ ಯಾವ ಕಡೆಯಿಂದ ಬಂದ್ರು ಬ್ರೇಕ್ ಒಂದೇ ಥರ ಹಾಕೋದಲ್ಲಿ. ಇವಾಗ ನಾನು ಇವಾಗ ಹಿಂಗೆ ಓಡಿಸ್ತಾ ಫ್ರಂಟ್ ಬ್ರೇಕು, ಬ್ಯಾಕ್ ಬ್ರೇಕು, ಕ್ಲಚ್, ಆಕ್ಸಿಲರೇಟ್ರು ಎಲ್ಲ ಒಟ್ಟಿಗೆ ಹಿಡಿದ್ರೆ ಏನಾಗುತ್ತೆ? ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆ್ಯಂಬುಲೆನ್ಸಿಗೆ ಕಳಿಸುತ್ತೆ, ಇಲ್ಲೇ ಬಿದ್ದಿದ್ದಾನೆ ಬಂದು ಎತ್ತಾಕೊಂಡು ಹೋಗಿ ಅಂತ ಮುಚ್ಕೊಂಡು ಇಳಿಯಲಿ. ಅಲ್ಲ, ಇವಾಗ ನಂದು 650cc, ನಿಂದು 150cc, ಇಬ್ಬರಿಗೂ ರೇಸ್ ಬಿಟ್ರೆ ಯಾರು ಗೆಲ್ತಾರೆ? ನೀನೇ ಗೆಲ್ಲೋದು. ನಂಗೆ ಓಡ್ಸಕ್ ಬರಲ್ವಲ್ಲ, ನೀನೇ ಅಂತಾನೆ ಗೆಲ್ಲೋದು. ಸ್ಟ್ಯಾಂಡ್ ಅಕ್ಕ ಇಲ್ಸ ಹೋಗ. ಓಡ್ಸಕ್ಕೆ ಬರಲ್ಲ ತಳ್ತೀನಿ ಅಂತ ಕೊಟ್ರೆ ಕೌಂಟರ್ ಹೊಡಿದ್ಯಾ. E85 ಅಂತಾರಲ್ಲ, ಏನದು? ಅದೆಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು. ನಿನ್ಗೆ ಹೇಳಬೇಕು ಅಂತಂದರೆ ಈ ಪೆಟ್ರೋಲ್ ಬದಲು ಕಬ್ನಲ್ಲಿ ಹಾಕೋದಷ್ಟೇ. ಹಂಗಾರೆ ನಮ್ಮ ರಮೇಶ್ ಅಣ್ಣಂದು ಕಬ್ನಲ್ಲಿ ಅಂಗಡಿ ಇದೆಯಲ್ಲ, ಅಲ್ಲೇ ಇನ್ಮೇಲೆ ಪೆಟ್ರೋಲ್ ಹಾಕ್ಸ್ಬಿಡ್ಬೋದಾ? ಅವರು ಪುದೀನ, ನಿಂಬೆಹಣ್ಣು ಎಲ್ಲ ಹಾಕ್ತಾರೆ. ಹಾಕ್ಸ್ಬೋದು, ಗಾಡಿನೂ ಫ್ರೆಶ್ ಆಗಿರುತ್ತೆ. ಹಂಗೆ ಮಾಡಿ.